ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮಲ್ಲಿ ಒಂದು ಬದಲಾವಣೆ ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗಬೇಕಂದ್ರೆ ಪರಿವರ್ತನೆ ವಿಷಯಗಳನ್ನ ನಾವು ನಮ್ಮಲ್ಲಿ ತಿಳ್ಕೊಬೇಕಾಗತ್ತೆ, ಕೇಳಬೇಕಾಗತ್ತೆ. ಓಕೆ, ಯುಗಾದಿ ಹಬ್ಬ ಆದರೆ ಹಾಗೆ ಹಳೆದೆಲ್ಲ ಹೋಗಿ ಹೊಸತನನ ಹುಟ್ಟುತ್ತೆ, ಮಾವು ಚಿಗುರು ಪಡೀತದೆ. ಹಾಗಾಗಿ ನಮ್ಮ ಲೈಫಲ್ಲೂ ಸುಧಾ ನಾವು ಬದಲಾವಣೆಯನ್ನು ಮಾಡ್ಕೊಬೇಕಾಗತ್ತೆ. ಬದಲಾವಣೆ ಆದಾಗ ಮಾತ್ರ ನಮಗೆ ಜಗತ್ತು ಅನ್ನೋದು ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ಯಾರೂ ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಬದಲಾವಣೆಯಲ್ಲಿ ಎರಡು ರೀತಿಯ ಬದಲಾವಣೆ ಇದೆ. ಒಂದು ಅಂತರಂಗದ ಬದಲಾವಣೆ ಅಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಬೇಕು, ಅದೇ ನಿಜವಾದಂಥ ಬದಲಾವಣೆ. ಬಹಳಷ್ಟು ಜನ ಏನಾಗುತ್ತೆ, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳಲ್ಲ, ಬೇರೆಯನ್ನ ಬದಲಾವಣೆ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಆಗೋದಿಲ್ಲ. ಸೊ ಫಸ್ಟು ನಮ್ಮೊಳಗಡೆ ಇರುವಂಥ ಪರಿಶುದ್ಧವಾದ ಮನಸ್ಸನ್ನು ನಾವು ಮಾಡ್ಕೋಬೇಕಾಗತ್ತೆ. ಓಕೆ, ಆವಾಗ ಮಾತ್ರ ನಾವು ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಏನನ್ನ ಮಿಸ್ಟೇಕನ್ನು ಮಾಡ್ತಾ ಇದ್ದೀನಿ, ನಮ್ಮ ಗುರಿಗೆ ಏನು, ನಮ್ಮ ಉದ್ದೇಶಗಳೇನು, ನಮ್ಮ ಆಲೋಚನೆಗಳೇನು, ಸೊ ಹೀಗೆ ಕ್ವಶನ್ಗಳನ್ನ ಹಾಕ್ಕೊಂಡು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ಸೊ ಪರಿವರ್ತನೆ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಕನಸಿನ ಕಡೆಗೆ ನಾವು ಡ್ರೀಮ್ ಸೆಟ್ಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಎರಡು ಇಂಪಾರ್ಟೆಂಟು. ನನ್ನನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದು. ನನ್ನನ್ನು ಪರಿವರ್ತನೆ ಮಾಡ್ಕೊಳ್ಳೋದೇನು, ನಾವು ಬೇಗ ಎದ್ದೇಳ್ತಾ ಇದ್ದೀವಾ, ಎದ್ದೇಳ್ತಾ ಇಲ್ಲ ಅಂದರೆ ಬೇಗ ಎದ್ದೇಳುವಂಥದ್ದು. ಕ್ವಾಲಿಟಿ ಆಫ್ ದ ಕೆಲಸ, ನಾವು ಮಾಡುವಂಥ ಕೆಲಸನ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಾ, ಮಾಡ್ತಿಲ್ಲ ಅಂದರೆ ಅದನ್ನು ನಮ್ಮ ಎಲ್ಲರಿಗಿಂತ ಚೆನ್ನಾಗಿ ನಾನು ಕೆಲಸ ಮಾಡುವಂಥದ್ದು. ಓಕೆನಾ, ವಿಭಿನ್ನವಾಗಿ ಯೋಚನೆ ಮಾಡುವಂಥದ್ದು. ಓಕೆನಾ, ಸೊ ಈ ಥರ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ಕೊಬೇಕಾಗತ್ತೆ. ಫಸ್ಟು ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಳ್ಳಲಿಲ್ಲ ಅಂದರೆ ಏನು ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಫಸ್ಟು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಬೇಕಾಗತ್ತೆ. ನಾವೇನೋ ಮಿಸ್ಟೇಕ್ ಮಾಡ್ತಿದ್ದೆ, ಮಿಸ್ಟೇಕನ್ನು ತಿದ್ಕೊಳ್ಳುವಂಥದ್ದು, ಏನೋ ಕಲಿತಾ ಇಲ್ಲ ಅಂದರೆ ಕಲಿಯೋವಂಥದ್ದು, ಏನೋ ಯಾರು ಹೇಳ್ತಾ ಇದ್ದಾರೆ ಅಂದರೆ ಅವ್ರನ್ನ ಹೇಳುವಂಥದ್ದನ್ನು ಕೇಳಿಸ್ಕೊಂಡು ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾವು ಡ್ರೀಮ್ ಸೆಟ್ ಕನಸುಗಾರರಾಗಬೇಕಾಗತ್ತೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ನನ್ನ ಗ್ರೋತ್ ಏನಿದೆ, ನಾನು ಏನನ್ನು ಅಚೀವ್ಮೆಂಟ್ ಮಾಡಿದ್ದೀನಿ. ಡ್ರೀಮ್ಸ್ ಅಂದರೆ ಇಷ್ಟೇ, ನನ್ನ ಹತ್ರ ಏನಿಲ್ಲ ಅದನ್ನು ಪಡ್ಕೊಳ್ಳೋದೇ ನಿಜವಾದಂಥ ಡ್ರೀಮ್ಸ್. ನನ್ನ ಹತ್ರ ಬೈಕ್ ಇಲ್ಲಪ್ಪ, ಸೊ ಬೈಕನ್ನು ಇನ್ನಿಂಥ ವರ್ಷ ನಾನು ಬೈಕನ್ನು ತೊಗೋಬೇಕು ಅನ್ನೋದು ಡ್ರೀಮ್ಸ್. ಆವಾಗ ಏನಾಗುತ್ತೆ, ನಮಗೆ ಲೈಫಲ್ಲಿ ನಾವೇನೋ ಅಚೀವ್ಮೆಂಟ್ ಮಾಡೋದಂತ ಆಗುತ್ತೆ. ಕಾರ್ ತೊಗೊಳ್ಳೋವಂಥದ್ದು, ಮನೆ ಲೀಜ್ಗೆ ಹಾಕ್ಸ್ಕೊಳ್ಳೋವಂಥದ್ದು, ಮನೆ ತೆಗೆದುಕೊಳ್ಳುವಂಥದ್ದು. ಸೊ ಈ ಥರ ನಾವು ಡ್ರೀಮ್ ಸೆಟ್ಟನ್ನು ಸಣ್ಣ ಸಣ್ಣ ಅಚೀವ್ಮೆಂಟನ್ನು ಮಾಡ್ತಾ ಬನ್ನಿ. ದೊಡ್ಡ ದೊಡ್ಡ ಕನಸುಗಳು ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಜೊತೆಗೆ ನಾವು ಅಂದ್ಕೊಂಡಿರೋ ವರ್ಷದಿಂದ ವರ್ಷಕ್ಕೆ ನಾವು ಅಂದ್ಕೊಂಡಿರೋ ಗೋಲ್ಸನ್ನು ರೀಚ್ ಮಾಡ್ತಾ ಹೋಗುವಂಥದ್ದು. ಆಮೇಲೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ತಾರೆ. ಅವ್ರ ಹತ್ರ ಅಷ್ಟು ಕಾರ್ ಇದೆ, ಎಷ್ಟು ಮನೆ ಇದೆ, ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ. ದಯಮಾಡಿ ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನೀವು ಡ್ರೀಮ್ ಸೆಟ್ಟನ್ನು ಮಾಡಿ. ಆವಾಗ ನಾವು ಹ್ಯಾಪಿನೆಸ್ಸನ್ನಾಗಿ ಇರೋದಕ್ಕಾಗತ್ತೆ. ಹ್ಯಾಪಿನೆಸ್ ಬರಬೇಕಂದ್ರೆ ನನ್ನ ಸಾಮರ್ಥ್ಯದ ಮೇಲೆ ನಾವು ಡ್ರೀಮ್ ಸೆಟ್ಟನ್ನು ಮಾಡಬೇಕಾಗತ್ತೆ. ನಮ್ಮ ಸಾಮರ್ಥ್ಯದ ಮೀರಿ ನಾವು ಡ್ರೀಮ್ ಸೆಟ್ಟನ್ನು ಮಾಡೋಕ್ಕೆ ಹೋದರೆ ನನ್ನ ಸಂಬಳ 20,000 ಬರ್ತಾಯಿದೆ, 50,000 ರೂಪಾಯಿ ಬರ್ತದೆ. 50,000 ರೂಪಾಯಿಗೆ ನೀವು ಕಮಿಟ್ಮೆಂಟ್ ಮಾಡಿಕೋಬೇಕು. ಯಾವಾಗ ನಾನು 1 ಲಕ್ಷ ಕಮಿಟ್ಮೆಂಟನ್ನು ಮಾಡಿಕೊಳ್ತೀನಿ, ಸೊ ಆವಾಗ ಏನಾಗುತ್ತೆ, ಸ್ಟ್ರಗಲ್ ಆಗುತ್ತೆ ಲೈಫ್ ಅನ್ನೋದು. ಹಳ್ಳ ಹಿಡಿತಾ ಹೋಗುತ್ತೆ. ಹಾಗಾಗಿ ನನ್ನ ಸಂಪಾದನೆಗೆ ತಕ್ಕಂತೆ ನಾವು ಕಮಿಟ್ಮೆಂಟನ್ನು ಮಾಡಿಕೊಬೇಕು. ಜೊತೆಗೆ ನಾವು ಏನು ಅನ್ಕೊತಿದ್ದೀವಿ ವರ್ಷದಿಂದ ವರ್ಷಕ್ಕೆ ನಮ್ಮ ಗ್ರೋತನ್ನು ಆಗಬೇಕು. ಸೊ ನಿಮ್ಮ ಹತ್ರ ಏನಿಲ್ಲ ಅದನ್ನು ಪಡ್ಕೊಳ್ಳಿ, ಆವಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಸಣ್ಣ ಸಣ್ಣದನ್ನು ನೀವು ಪಡ್ಕೊಂಡ್ರೆ ಸಖತ್ ಖುಷಿಯನ್ನು ಕೊಡ್ತಾ ಹೋಗುತ್ತೆ. ಹೌದು, ನಾನು ಪ್ರತಿ ವರ್ಷವೂ ಸುಧಾ ಒಂದು ಗೋಲ್ ಸೆಟ್ಟನ್ನು ಮಾಡಿದ್ದೀನಿ. ಅದನ್ನು ಒಂದೊಂದೇ ರೀಚ್ ಆಗ್ತಾ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಗಾಡಿ ಇರಲಿಲ್ಲ, ಗಾಡಿ ತೆಗೆದುಕೊಂಡೆ. ಒಂದು ಗೋಲ್ ರೀಚ್ ಮಾಡಿದ್ದೀನಿ. ಇನ್ನೊಂದು ಆ ಗಾಡಿ ಆದಮೇಲೆ ಓಲಾ
ತೊಗೋಬೇಕಂತ ಡ್ರೀಮ್ ಸೆಟ್ ಮಾಡಿದೆ 2 ವರ್ಷ ಆದಮೇಲೆ ಸೊ ಓಲಾ ಗಾಡಿ ತೆಗೆದುಕೊಂಡೆ. ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡೆ. ಸೊ ನೀಟಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸೊ ಈ ಯೂಟ್ಯೂಬನ್ನು ಸೊ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈ ಥರ ಒಂದೊಂದೇ ಗೋಲನ್ನು ಸೊ ಸೆಟ್ ಮಾಡ್ತಾ ಹೋಗಬೇಕು. ಮುಂಚೆ ಇನ್ಸೂರೆನ್ಸ್ ಇರಲಿಲ್ಲ, ಸೊ ಇನ್ಸೂರೆನ್ಸನ್ನು ಸೊ ಮಾಡಿಸ್ಕೊಂಡಿದ್ದೀನಿ, ಹೆಲ್ತ್ ಇನ್ಸೂರೆನ್ಸನ್ನು. ಸೊ ಮುಂಚೆ ಬಾಡಿಗೆ ಮನೇಲಿದ್ವಿ, ಈಗ ಲೀಸಲ್ಲಿ ಇದ್ದೀನಿ. ಓಕೆ, ನೆಕ್ಸ್ಟು ಸೊ ಡ್ರೀಮ್ ಸೆಟ್ ಮಾಡಿದ್ದೀನಿ, ಸೊ ಮನೆ ತಗೋಬೇಕಂತ. ಈ ಥರ ನೀವು ಸೊ ಸಣ್ಣ ಗೋಲ್ ಸೆಟ್ಟನ್ನು ಮಾಡ್ತಾ ಬನ್ನಿ, ಅದಕ್ಕೆ ವರ್ಕನ್ನು ಮಾಡ್ತಾ ಬನ್ನಿ. ಸೊ ಆ ರೀಚ್ ಆಗೋದಕ್ಕೆ ಏನು ಬೇಕೋ ಅದನ್ನು ವರ್ಕನ್ನು ಮಾಡ್ತಾ ಬನ್ನಿ. ಆವಾಗ ನಮಗೆ ಲೈಫಲ್ಲಿ ಸೊ ಹ್ಯಾಪಿನೆಸ್ಸನ್ನು ಸೊ ಕೊಡುತ್ತೆ. ಸೊ ಇಷ್ಟನ್ನು ಹೇಳ್ತಾ ಓಕೆ ನನ್ನ ಮಾತನ್ನು ಸೊ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸುಧಾ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಾಳಷ್ಟು ಜನ ಸೊ SLC ಎಕ್ಸಾಮ್ ಬರಿತಾ ಇದ್ದೀರಾ. ಪೇರೆಂಟ್ಸ್ಗಳು ಮಕ್ಕಳಿಗೆ ಪ್ರೋತ್ಸಾಹನ ಕೊಡಿ. ಸೊ ಟಿ ವಿ ನೋಡೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಎಜುಕೇಷನ್ ತುಂಬಾ ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಜುಕೇಷನ್ ಅನ್ನೋದು ಅವರ ಭವಿಷ್ಯವನ್ನು ಸೊ ರೂಢಿಸುತ್ತೆ. ಭಾಳಷ್ಟು ಜನ ಸ್ಟ್ರಾಂಗ್ ಇರ್ತಾರೆ, ಭಾಳಷ್ಟು ಜನ ಸೊ ವೀಕ್ ಇರ್ತಾರೆ. ಸೊ ತುಂಬ ಕಮ್ಮಿ ತೆಗ್ದ ಅಂತ ಯಾರನ್ನೂ ಸುಧಾ ಭಯಕ್ಕೆ ಹೋಗಬೇಡಿ, ಅವ್ರನ್ನ ಸೊ ಟೀಕೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ದೇವರು ಎಲ್ಲರಲ್ಲೂ ಸುಧಾ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಆ ಶಕ್ತಿನ ಗುರುತಿಸ್ಬಿಟ್ಟು ಸಪೋರ್ಟಿಂಗನ್ನು ಮಾಡಿ ಎಲ್ಲ ಎಕ್ಸಾಮ್ ಬರೀತಿರುವಂಥ ಮಕ್ಕಳಿಗೆ ಆಲ್ ದ ಬೆಸ್ಟ್ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಂದು ಸಲ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ಕೊನೆಯಲ್ಲಿ ಸೊ ವಿಡಿಯೋ ಇಷ್ಟ ಆಗಿದೆ, ಜನರ ಧ್ವನಿ ಅಂತ ಓಕೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ನಂದು ಫೇಸ್ಬುಕ್ಕಲ್ಲಿ ಆಗ್ತಾಗ ಓಕೆ 1,000ದಿಂದ ಹಿಡಿದು 30,000 40,000 ಗಂಟ ಸೊ ನೋಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಕೈಲಿ ಏನು ಒಳ್ಳೆ ಸಾಧ್ಯ ಆಗುತ್ತೆ, ನನಗೇನು ಗೊತ್ತಿದೆ ಅಷ್ಟನ್ನು ನಾನು ಕೈಲಾದಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಸಪೋರ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಶೇರ್ ಮಾಡಿ ಅಂತ ಎಲ್ಲರಲ್ಲೂ ಸುಧಾ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಸೊ ಮಚ್.